ಚಿತ್ತಾಪುರ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ಈಗ ಮತ್ತೆ ರೈತರ ನೆರವಿಗೆ ಧಾವಿಸಿದೆ. ಹೌದು, ಪ್ರಸ್ತುತ 2026-27ನೇ ಸಾಲಿನ ಮುಂಗಾರು ಹಂಗಾಮಿಗೆ ಬೇಕಾದ ರಸಗೊಬ್ಬರವನ್ನು ಸರ್ಕಾರ ನಿಗದಿತ ದರದಲ್ಲಿಯೇ ಸಂಘವು ವಿತರಿಸುತ್ತಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ. ಆದರೆ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತಿರುವ ಈ ಮಾರಾಟದ ವಿರುದ್ಧ ಕೆಲವರು ದುರುದ್ದೇಶದಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಗತಿಪರ ರೈತ ರಾಮ್ಲಿಂಗ್ ಬಾನರ್ ಹೊಸರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಕಡಿಮೆ ದರದಲ್ಲಿ ಗೊಬ್ಬರ ಸಿಗುವುದನ್ನು ತಡೆಯಲು ಈ ಪಿತೂರಿ ನಡೆಯುತ್ತಿದೆ ಎಂದು ಅವರು ದೂರಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್. ಮಾರಾಟ ಸಹಾಯಕಾರ ಸಂಘದ ವತಿಯಿಂದ ರೈತರಿಗೆ ರಸಗೊಬ್ಬರ ಮಾರಾಟ ನಿಗದಿತ ದರದಲ್ಲಿ ನೀಡುತ್ತಿದ್ದು ಕೆಲವರು ಸುಳ್ಳು ದೂರು ನೀಡಿರುವ ಕುರಿತು ಅರ್ಜಿ. ಮಾನ್ಯರೇ, ಈ ಅರ್ಜಿಯ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಪಟ್ಟಣದಲ್ಲಿ ಇರುವ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಾಯಕಾರ ಸಂಘದ ಎಂದು ರೈತರಿಗೆ ಕೃಷಿ ಚಟುವಟಿಕೆ ನಡೆಸುವುದು, ಇಲ್ಲದ ಸೌಲಭ್ಯ ನೀಡುವುದು ಕಳೆದ 10 ವರ್ಷಗಳಿಂದ ಸಂಪೂರ್ಣ ಬಂದ್ ಆಗಿತ್ತು. ಸದರಿ ಸಂಘದ ಎಂದು ಯಾವುದೇ ಸೌಲಭ್ಯ ರೈತರಿಗೆ ಸಿಕ್ಕಿಲ್ಲ. ಪ್ರಸ್ತುತ ಸದರಿ ಸಂಘದ ಎಂದು ಹೊಸ ಚಟುವಟಿಕೆಯ ಶುರು ಮಾಡಿ 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮುಂಗಾರು ಬಿತ್ತನೆ ಮಾಡುವುದು ರೈತರಿಗೆ ವಿಷಯ. ಚಿತ್ತಾಪುರ ತಾಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಂಘದ ವತಿಯಿಂದ ರೈತರಿಗೆ ಮುಂಗಾರ ಬಿತ್ತನೆಯ ನಿಮಿತ್ತವಾಗಿ DAP ಮತ್ತು ಬೀಜಗಳನ್ನು ಏನದ ಸರ್ಕಾರದಲ್ಲಿಂತ ಏನದ ತರಿಸಿ ಏನದ ಕಮ್ಮಿ ರೇಟ್ನಲ್ಲಿ ಎಲ್ಲ ರೈತರಿಗೆ ಏನದ ವಿತರಣೆ ಮಾಡಬೇಕಂತೇಳಿ ಏನದ ನಮ್ಮ ಮನವಿ. ಈಗಾಗಲೇ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟದ ವತಿಯಿಂದ ಏನದ ಗೊಬ್ಬರವನ್ನು ಏನದ ತರಿಸಿ ಏನದ ಕೊಡೋ ವಿಷಯದಲ್ಲಿ ಸುಮಾರು ಏನದ 10 ವರ್ಷದಿಂದ ತಾಲೂಕಾ ಹುಟ್ಟುವಳಿ ಮಾರಾಟ ಸಂಘದ ವತಿಯಿಂದ ಯಾವ್ಯಾವ ಚಟುವಟಿಕೆಗಳು ಏನೋ ನಡೆದಿರುವುದಿಲ್ಲ. ರೀಸೆಂಟ್ಲಿ ಈಗ ಏನದ 2026-27ನೇ ಇಸ್ವಿಯಲ್ಲಿ ಏನದ ಈಗ ಹೊಸ ಒಂದು ಏನದ DAP ಏನದ ತಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ಸಂಘದ ವತಿಯಿಂದ ಏನದ ಕೊಟ್ಟಿದ್ದಾರೆ. ಆದರೂ ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ಕುತಂತ್ರ ಬುದ್ಧಿಲಿಂತ ಏನದ ಪ್ರೋತ್ಸಾಹನ ಹೇಳಿಕೆ ಏನದ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಇವತ್ತು DAP ಕೊಡೋದನ್ನ ಬಂದ್ ಮಾಡಿಸಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳಿಗೆ ಏನದ ಅದು ಕಿವಿ ಕೊಡಲಾರದೆ ಮಾನ್ಯ ಅಧಿಕಾರಿಗಳು ಏನದ ಮತ್ತೆ ಏನದ ಪುನರ ಏನದ ಆದೇಶವನ್ನು ಮಾಡಿಗೆಸಿಂದು ಸರ್ಕಾರ ವತಿಲಿಂತ ಏನದ ರೈತರಿಗೆ ಏನದ ಅನುಕೂಲ ಮಾಡಿ ಕೊಡಬೇಕಂತ ಏನದ ನಮ್ಮ ತಾಲೂಕಾ ರೈತರ ಪ್ರಗತಿಪರ ರೈತರ ವತಿಯಿಂದ ಏನದ ಆಗ್ರಹಿಸುವಂತ ಏನದ ಈ ಮೂಲಕ ತಮ್ಮಲ್ಲಿ ಏನದ ವಿನಂತಿಸ್ತೇವೆ. ವಿಷಯ ಏನಪ್ಪ ಅಂದ್ರೆ, ತಾಲೂಕಾ ಒಕ್ಕಲುತನ ಹೋರಾಟ ಮಂಡಳಿ ವತಿಯಿಂದ ಚಿತ್ತಾಪುರ ತಾಲೂಕಿನಲ್ಲಿ ಅನೇಕ DAP ತೊಂದರೆ ಆಗಿತ್ತು ರೈತರಿಗೆ. ಆ ಸಮಯದಲ್ಲಿ ಈ ಒಕ್ಕಲುತನ ಹೋರಾಟ ಮಂಡಳಿಯವರು ರೈತರಿಗೆ ಅನುಕೂಲವಾಗಲಿ ಎಂದು ಒಂದು DAP ತಂದು ಅನುಕೂಲ ಮಾಡಿಕೊಟ್ಟಿದ್ದರು. ಕೆಲವು ಕಿಡಿಗೇಡಿಗಳು ರೈತರೆಂದು ಹೇಳಿ ಇಲ್ಲಿ ಬಂದು ಜನರಿಗೆ ಮತ್ತು ಸಂಘಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆ ಧಿಕ್ಕಾರ ಇರುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ, ಮುಂದಿನ ರೈತರಿಗೆ ಈಗ ಬಿತ್ತನೆ ಚಾಲುವಾಗ್ಯದ ಮುಂಗಾರು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅಧಿಕಾರಿಗಳು ಮತ್ತೇನದ ಈಗ ಸಹಕಾರ ಸಂಘ ವತಿಯಿಂದ ಅದು ಓಪನ್ ಮಾಡಿ DAP ಚಾಲೂ ಮಾಡ್ಬೇಕಂತ ನನ್ನ ವಿನಂತಿ.